ಅಮ್ಮ, ನಿಮಗೋಸ್ಕರ ಕೋರೆ ಮೀನ್ನ ತಂದಿದ್ದೀನಿ, ಬನ್ನಿ ಅಮ್ಮ. ಹೀಗೆ ವೆಂಕಯ್ಯ ತಲೆ ಮೇಲೆ ಮೀನಿಟ್ಕೊಂಡು ಕರೆದ. ವೆಂಕಯ್ಯನ ಮಾತು ಕೇಳಿದ ತಕ್ಷಣ ಶಾಂತಮ್ಮ ಮನೆಯೊಳಗಿಂದ ಹೊರಗಡೆ ಬಂದ್ರು. ರೇ ಮೀನಾ, ನನ್ನ ಮಗಳಿಗೆ ತುಂಬಾ ಇಷ್ಟ. ಚೆನ್ನಾಗಿದ್ಯಾ ಮೀನು? ಫ್ರೆಶ್ ಆಗಿ ತಂದಿದೀಯಾ? ಅಮ್ಮ, ಇವಾಗಷ್ಟೇ ಹಿಡಿದಿದ್ದು, ನೋಡಿ ಜೀವಂತವಾಗಿದೆ. ಹಾಗೆ ಅಂತ ಮೀನಿನ ಕುಕ್ಕೆಯನ್ನು ಕೆಳಗಡೆ ಇಟ್ಟ ವೆಂಕಯ್ಯ. ನೋಡಿಯಮ್ಮ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ. ಹೌದು ವೆಂಕಯ್ಯ, ಫ್ರೆಶ್ ಆಗಿಯೇ ಇದೆ. ಸರಿ, ಎಲ್ಲ ಮೀನು ನನಗೇ ಬೇಕು. ಎಷ್ಟು ದುಡ್ಡು ಅಂತ ಹೇಳಿ ನೋಡೋಣ. ಅಮ್ಮ, ಕೆಜಿ 200 ರೂಪಾಯಿ ಅಂದ್ರೆ ಕೂಡ 5 ಕೆಜಿಗೆ 1,000 ರೂಪಾಯಿ ಆಯ್ತು. ಸರಿ ವೆಂಕಯ್ಯ, ಇರು, ಮನೆಯೊಳಗೆ ಹೋಗಿ ಹಣ ತರ್ತೀನಿ. ನಾನ್ ಬರುವ ತನಕ ಎಲ್ಲೂ ಹೋಗ್ಬೇಡ. ಹಾಗೆ ಅಂತ ಹಣವನ್ನು ತಂದು ಕೊಟ್ರು. ಅಮ್ಮ, 10 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ, ತಗೊಳ್ಳಿ ಅಮ್ಮ. ಇಲ್ಲ ವೆಂಕಯ್ಯ, ನಿನ್ ಕಷ್ಟ ನೋಡಿ 10 ರೂಪಾಯಿ ಜಾಸ್ತಿ ಕೊಟ್ಟೆ, ತಗೋಪ್ಪ. ಅಮ್ಮ, ನಾನು ಕಷ್ಟಪಡದೆ ನನಗೆ ಬಂದ ಹಣ ಯಾವತ್ತೂ ನಾನು ಇಟ್ಕೊಳ್ಳೋದಿಲ್ಲ. ಆದ್ರಿಂದ ಕಷ್ಟಪಟ್ಟಿದ್ದಕ್ಕೆ ಮಾತ್ರ ನನಗೆ ಹಣ ಸಾಕು. ಈ 10 ರೂಪಾಯಿನ ನೀವೇ ಇಟ್ಕೊಳ್ಳಿ ಅಮ್ಮ. ಇಲ್ಲಿ ನೋಡು ವೆಂಕಯ್ಯ, ನಿನ್ನ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇನ್ನೂ ಹಣ ಬೇಕು ಅಂತ ತಗೊಳ್ತಾರೆ. ನಿನ್ನ ಕಷ್ಟ ನೋಡಿ ನಾನು ನಿನ್ಗೆ ಹಣ ಕೊಟ್ಟಿದ್ದೀನಿ. ನೀನೊಂದ್ ಮಾತು ಮಾತಾಡದೆ ತಗೋಬೇಕು. ಸರಿ ಅಮ್ಮ, ನಾನು ಬೇಡ ಅಂತ ಹೇಳಿದ್ರೆ ನೀವು ನನ್ನ ಬಿಡ್ತೀರಾ? ಸರಿ, ಮೀನ್ ಬೇಕಂದ್ರೆ ಹೇಳಿ ಕಳ್ಸಿ, ತಂದ್ಕೊಡ್ತೀನಿ. ಒಳ್ಳೆ ಮೀನನ್ನೇ ತಂದ್ಕೊಡ್ತೀನಿ. ಸರಿ ವೆಂಕಯ್ಯ. ಹೀಗೆ ಅಲ್ಲಿಂದ ಹೊರಟು ಹೋದ. ಮಾರ್ಗ ಮಧ್ಯದಲ್ಲಿ ವೆಂಕಯ್ಯನನ್ನು ಶೇಷಮ್ಮ ಕರೆದ್ರು. ವೆಂಕಯ್ಯ, ವೆಂಕಯ್ಯ, ಈ ಕಡೆ ಸ್ವಲ್ಪ ಬನ್ನಿ. ಹೇಳಿ ಅಮ್ಮ. ನನಗೆ ಒಂದು 7 ಕೆಜಿ ಮೀನ್ ಬೇಕಾಗಿತ್ತು. ನಾಳೆ ಸಂಬಂಧಿಕರು ಬರ್ತಾ ಇದ್ದಾರೆ, ಅವರಿಗೋಸ್ಕರ ಫ್ರೆಶ್ ಆದ ಮೀನ್ ತಂದ್ಕೊಡ್ಬೋದಾ? ಸರಿ ಅಮ್ಮನವ್ರೆ, ಹಾಗೇನೆ ತಂದ್ಕೊಡ್ತೀನಿ. ಸರಿ ವೆಂಕಯ್ಯ, ಮರಿಬೇಡ. ಅಮ್ಮ, ಈ ವೆಂಕಯ್ಯನ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಒಂದ್ಸಲ ಮಾತು ಕೊಟ್ರೆ ಯಾವುದೇ ಕಾರಣಕ್ಕೂ ಮಾತು ಮೀರೋದಿಲ್ಲ. ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಯ್ಯೋ ವೆಂಕಯ್ಯ, ಎಲ್ಲೋ ಮರ್ತೋಗ್ತೀಯಾ ಅಂತ ಹೇಳ್ದೆ ಅಷ್ಟೇ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅಮ್ಮ, ನಾಳೆ ಬೆಳಿಗ್ಗೆನೆ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ನೀವು ಕೇಳಿದಂತಹ 2 ಕೆಜಿ ಮೀನ್ನ ತಂದ್ಕೊಡ್ತೀನಿ. ಹಾಗೆ ಅಂತ ಹೇಳಿ ವೆಂಕಯ್ಯ ಅಲ್ಲಿಂದ ಹೊರಟ. ರಾಮಲಮ್ಮ, ಏನ್ರಿ ಇವತ್ತು ಮೀನ್ ವ್ಯಾಪಾರ ಚೆನ್ನಾಗಿ ನಡೀತಾ? ವ್ಯಾಪಾರ ಚೆನ್ನಾಗಿ ನಡೀತು. ತಗೋ, ಈ ಹಣನ ತಗೊಂಡೋಗಿ ಒಳಗೆ ಇಡು. ಹೀಗೆ ಕೈಯಲ್ಲಿರುವ ಹಣವನ್ನು ತೆಗೆದು ರಾಮಲಮ್ಮನಿಗೆ ಕೊಟ್ಟ. ರೀ, ವ್ಯಾಪಾರ ಇದೇ ರೀತಿ ಚೆನ್ನಾಗಿ ನಡೆದ್ರೆ ಹಬ್ಬಕ್ಕೆ ಹೊಸ ಸೀರೆ ಕೊಡಿಸ್ರಿ. ಸರಿ ಕಣೆ, ಇದೇ ರೀತಿ ಚೆನ್ನಾಗಿ ವ್ಯಾಪಾರ ಆದ್ರೆ ಈ ಸಲ ನಿನ್ಗೆ ರೇಷ್ಮೆ ಸೀರೆ ತೆಗೆದುಕೊಡ್ತೀನಿ. ಏನ್ರೀ, ಒಳ್ಳೆ ಬೇಟೆ ಸಿಕ್ಕಿದ ಹಾಗಿದೆ. ಹೌದೇ, ಒಳ್ಳೆ ಬೇಟೆನೆ ಬಂದಿದೆ. ನಾಳೆ ಶೇಷಮ್ಮನವರ ಮನೆಗೆ ಅವರ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರಂತೆ. 7 ಕೆಜಿ ಮೀನ್ ಕೇಳಿದ್ರು. ಅರೆ ಪರವಾಗಿಲ್ಲ, ಒಳ್ಳೆ ಬೇಟೆನೆ ಸಿಕ್ಕಿದೆ. ಸರಿ, ಕೈಕಾಲ್ ಮುಖ ಎಲ್ಲ ತೊಳ್ಕೊಂಬನ್ನಿ, ಊಟ ಕೊಡ್ತೀನಿ. ಹೀಗೆ ವೆಂಕಯ್ಯ ಕೈಕಾಲ್ ಮುಖ ತೊಳ್ಕೊಂಡು ಮನೆಗೆ ಬಂದ್ರು. ರಾಮಲಮ್ಮ ಊಟ ಕೊಟ್ಲು. ವೆಂಕಯ್ಯನು ತೃಪ್ತಿಯಿಂದ ಊಟ ಮಾಡಿದ. ಏ ರಾಮಲಮ್ಮ, ನಿನ್ ಕೈಯಲ್ಲಿ ಏನೋ ಒಂದು ಮಾಯ ಇದೆ ಕಣೆ. ನೀನ್ ಮಾತ್ರ ಮೀನ್ ಸಾರ್ ಮಾಡಿದ್ರೆ ಊಟ ಮಾಡದೇ ಇರೋರು ಕೂಡ ಊಟ ಮಾಡ್ತಾರೆ. ಸಾಕು ರೀ, ಹೊಗಳಿದೆಲ್ಲ ಸಾಕು. ಊಟ ಮಾಡಿದ್ರಲ್ವಾ, ಬೇಗ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆನೆ ಬೇಟೆಗೆ ಹೋಗ್ಬೇಕಲ್ವಾ? ತುಂಬಾ ಕೆಲ್ಸ ಇದೆ ಅಂತ ಹೇಳಿದ್ರಿ. ಸರಿ ಕಣೆ, ನಾನೋಗಿ ಮಲ್ಕೋತೀನಿ. ನಿನ್ ಜೊತೆ ಮಾತಾಡ್ತಾ ಇದ್ರೆ ನಿಂತ್ಕೊಂಡ್ ಮಾತಾಡ್ತಾನೇ ಇರ್ತೀನಿ ನಾನು. ಹಾಗೆ ಹೇಳಿ ವೆಂಕಯ್ಯ ಹೋಗಿ ಮಲಗಿಕೊಂಡ. ಮರುದಿನ ಬೆಳಿಗ್ಗೆ 4 ಗಂಟೆ ಆಯಿತು. ವೆಂಕಯ್ಯ ಎದ್ದು ಕೂತ. ಅಯ್ಯೋ, ಅಷ್ಟು ಬೇಗ 4 ಗಂಟೆ ಆಗ್ಬಿಟ್ಟಿದೆ. ಎಲ್ಲ ರೆಡಿಯಾಗಿ ಹೋಗುವಾಗ 5 ಗಂಟೆ ಆಗ್ಬಿಡುತ್ತೆ. ಹಾಗೆ ಅಂತ ಆಲೋಚನೆ ಮಾಡಿ ರೆಡಿ ಆಗ್ತಾ ಇದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಅಯ್ಯೋ ದೇವ್ರೆ, ಏನಿದು ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ? ಹೀಗೆ ಮಳೆ ಬರ್ತಾ ಇದ್ರೆ ಹೇಗೆ ಬೇಟೆಗೆ ಹೋಗೋದು? ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ನಿದ್ರೆ ಮಾಡ್ತಾ ಇದ್ದ ರಾಮಲಮ್ಮ ಕೂಡ ಎದ್ದು ಬಂದ್ಲು. ಅಯ್ಯೋ ರೀ, ಮಳೆ ಬೇರೆ ಬರ್ತಾ ಇದೆ. ಈ ಮಳೆಯಲ್ಲಿ ಬೇಟೆಗೆ ಹೋದ್ರೆ ಚೆನ್ನಾಗಿರುತ್ತಾ? ಮೀನ್ ಹಿಡಿಯೋದ್ ಬೇಡ ರೀ, ಮನೆಯಲ್ಲೇ ಇರಿ. ರಾಮಲಮ್ಮ, ಏನ್ ಮಾತಾಡ್ತಾ ಇದ್ದೀಯಾ? ನಾನು ಒಮ್ಮೆ ಮಾತು ಕೊಟ್ರೆ ಅಷ್ಟೇ. ನಾನು ಶೇಷಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ಮೀನ್ನ ಹಿಡ್ಕೊಂಬಂದ್ ಕೊಡ್ತೀನಿ ಅಂತ. ಅಯ್ಯೋ ಸಾಕ್, ಸುಮ್ನೆ ಇರ್ರಿ. ಸುಮ್ನೆ ಮಾತು ಗೀತು ಅನ್ಬೇಡಿ. ಇವತ್ತು ನೀವು ಬೇಟೆಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಮತ್ತೆ ವೆಂಕಯ್ಯ ರಾಮಲಮ್ಮ ಮಾತು ಮೀರಿ ಮೀನ್ ಹಿಡಿಯಕ್ಕೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೊರಟ. ಏನೋ ದಿನದಿಂದ ದಿನಕ್ಕೆ ಈ ರಾಮಲಮ್ಮನಿಗೆ ಭಯ ಜಾಸ್ತಿ ಆಗ್ತಾ ಇದೆ. ನಾನು ಮೀನ್ ಹಿಡಿಯಕ್ಕೆ ಹೋದ್ರೆ ಸಾಕು, ಅವಳಿಗೆ ಭಯ ಆಗುತ್ತೆ. ಹೀಗೆ ವೆಂಕಯ್ಯ ಮಾತಾಡ್ಕೊಂಡೇ ನದಿಯ ತೀರಕ್ಕೆ ಹೋದ. ಮಳೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ವೆಂಕಯ್ಯ ಮಾತ್ರ ಹೆಜ್ಜೆಯನ್ನು ಹಿಂದೆ ಹಾಕದೆ ಬಲೆಯನ್ನು ತೆಗೆದುಕೊಂಡು ದೋಣಿಯನ್ನು ತೆಗೆದುಕೊಂಡು ಮೀನು ಹಿಡಿಯಲು ನದಿಯೊಳಗೆ ಹೋದ. ಅಬ್ಬಾ, ಮೀನು ಸಿಕ್ತು. ಈ ಮೀನ ತಗೊಂಡೋಗಿ ಶೇಷಮ್ಮನಿಗೆ ಕೊಟ್ಟು ನನ್ನ ಮಾತನ್ನ ಉಳಿಸ್ಕೋತೀನಿ. ಹಾಗೆ ಅಂತ ಮೀನನ್ನು ತೆಗೆದುಕೊಂಡು ಶೇಷಮ್ಮನ ಮನೆಗೆ ಬಂದ. ಶೇಷಮ್ಮನವರೇ, ನೀವು ಕೇಳಿದ ಮೀನ್ ತಂದಿದ್ದೀನಿ, ಬೇಗ ಬಂದು ತಗೊಳ್ಳಿ. ಹಾಗೆ ಅಂತ ಹೇಳಿದ ತಕ್ಷಣ ಶೇಷಮ್ಮ ಹೊರಗಡೆ ಬಂದ್ಲು. ವೆಂಕಣ್ಣ, ಈ ಮಳೆಗೆ ನೀವು ಮೀನ್ ಹಿಡಿಯಕ್ಕೆ ಹೋಗಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹೋಗಿ ತಂದ್ಬಿಟ್ಟಿದೀಯಾ? ಅಮ್ಮ, ನಿಮಗೆ ಮೀನ್ ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈ ವೆಂಕಯ್ಯನ ಬಗ್ಗೆ ಗೊತ್ತು ತಾನೇ, ನಾನು ಮಾತು ಕೊಟ್ರೆ ಅಷ್ಟೇ. ಮತ್ತೆ ತಗೊಳ್ಳಿ.
ಏನ್ ಶೇಷಯ್ಯ, ನಿನ್ಗೇನಾದ್ರು ಬುದ್ಧಿ ಇದೆಯಾ? ಇಷ್ಟೊಂದ್ ಮಳೆಯಲ್ಲಿ ಬೇಟೆಗೆ ಹೋಗಿದ್ಯಾ ಅಂದ್ರೆ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿನ್ ಕುಟುಂಬನ ಯಾರು ನೋಡೋದು? ಅಮ್ಮ, ಇವಾಗ ನನಗೆ ಏನು ಆಗಿಲ್ಲ ಅಲ್ವಾ, ನೀವು ಮೀನನ್ನು ತೆಗೆದುಕೊಳ್ಳಿ. ಹಾಗೆ ಅಂತ ಬುಟ್ಟಿಯಲ್ಲಿರುವ ಮೀನನ್ನು ಶೇಷಮ್ಮನಿಗೆ ಕೊಟ್ಟ. ಹೀಗೆ ವೆಂಕಯ್ಯ ಶೇಷಮ್ಮನಿಗೆ ಮೀನನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡ. ಅದರಲ್ಲಿ ಅಲ್ಲಿಗೆ ರಾಮಯ್ಯ ಬಂದ್ರು. ವೆಂಕಯ್ಯ, ಇನ್ನು 3 ದಿನದಲ್ಲಿ ನನ್ನ ಮಗಳ ಹುಟ್ಟುಹಬ್ಬ ಬರ್ತಿದೆ. ನನಗೆ ಒಂದು 10 ಕೆಜಿ ಮೀನ್ ಬೇಕು, ನಿನ್ನಿಂದ ಆಗುತ್ತಾ? ಅದೇನಯ್ಯ ಹಾಗೆ ಮಾತಾಡ್ತಿದ್ದೀರಾ, ಖಂಡಿತವಾಗಿ ತಗೊಂಬಂದ್ ಕೊಡ್ತೀನಿ. ಸರಿ ವೆಂಕಯ್ಯ, ಹಾಗಾದ್ರೆ ಮೊದ್ಲು ಈ ಹಣವನ್ನು ತೆಗೆದುಕೋ. ಹಾಗೆ ಅಂತ ಜೋಬಿನಿಂದ ಹಣವನ್ನು ತೆಗೆದುಕೊಟ್ಟ. ಏನಯ್ಯ, ಕೆಲ್ಸ ಆದ್ಮೇಲೆ ಹಣ ಕೊಟ್ರೆ ಸಾಕು. ವೆಂಕಯ್ಯ, ಹಾಗೆ ಹೇಳ್ತಾ ಇದೀಯಾ? ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನು. ಈ ಹಣವನ್ನು ನೀನೇ ಇಟ್ಕೋ ಹಾಗೆ ಹೇಳಿ ಹಣವನ್ನು ಕೊಟ್ಟಾಗ ವೆಂಕಯ್ಯ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಮನೆಯಲ್ಲಿ ರಾಮಲಮ್ಮ ಗೊಂದಲದಿಂದ ವೆಂಕಯ್ಯನಿಗೋಸ್ಕರ ಕಾಯ್ತಾ ಇದ್ಲು. ವೆಂಕಯ್ಯನನ್ನು ನೋಡಿದ ತಕ್ಷಣ, ಏನ್ರಿ ಇಷ್ಟೊಂದ್ ಮಳೆಯಲ್ಲಿ ಹೀಗೆ ಮೀನ್ ಹಿಡಿಯಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಗೆ ಏನಾದ್ರೂ ಆದ್ರೆ ನನ್ನ ಯಾರ್ರೀ ನೋಡೋದು? ಯಾಕೆ ಅಳ್ತಾ ಇದೀಯ ರಾಮಲಮ್ಮ? ನನಗೆ ಏನೂ ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಲ್ವಾ? ನೀನು ನನ್ನ ನೋಡ್ತಾ ಇದೀಯ ತಾನೇ? ನಿಮ್ಗೆ ಏನಾದ್ರೂ ಆಗಿದ್ರೆ? ರಾಮಯ್ಯನವರ ಮಗಳಿಗೆ ಇನ್ನು 3 ದಿನದಲ್ಲಿ ಹುಟ್ಟು ಹಬ್ಬ ಅಂತೆ. 10 ಕೆಜಿ ಮೀನ್ ಕೇಳಿದ್ರು. ನೋಡಿ ಮಾವ, ಈ ಮಳೆ ಕಡಿಮೆ ಆಗುವ ತನಕ ಯಾರಿಗೂ ಮಾತು ಕೊಡ್ಬೇಡಿ, ಮೀನು ಬೇಟೆಗೆ ಹೋಗ್ಬೇಡಿ. ರಾಮಲಮ್ಮ, ಅಯ್ಯನವರಿಗೆ ಮಾತು ಕೊಟ್ಟಿದ್ದೀನಿ, ಇದೊಂದ್ಸಲ ಹೋಗಿ ಬಂದ್ಮೇಲೆ ಇನ್ ಮುಂದೆ ನಿನ್ ಮಾತು ಕೇಳಿಯೇ ನಡೆಯೋದು. ಹೋಗ್ರಿ, ಯಾವಾಗ ನೋಡಿದ್ರು ಹೀಗೇನೆ ಹೇಳ್ತೀರಾ, ಒಂದ್ಸಲನೂ ನನ್ನ ಮಾತೇ ಕೇಳಲ್ಲ. 2 ದಿನ ಮಳೆ ಜಾಸ್ತಿ ಬೀಳ್ತಾ ಇರುವ ಕಾರಣದಿಂದ ಮೀನು ಹಿಡಿಯೋರು ಯಾರು ನದಿಗೆ ಬರಬಾರ್ದು ಅಂತ ಹೇಳಿದ್ರು. ವೆಂಕಯ್ಯ ಮಾತ್ರ ಬೆಳಿಗ್ಗಿನ ಜಾವನೇ ನಿದ್ರೆಯಿಂದ ಎದ್ದ. ರಾಮಲಮ್ಮ, ನಾನು ಮೀನ್ ಹಿಡಿಯಕ್ಕೆ ಹೋಗಿ ಬರ್ತೀನಿ. ಮತ್ತೆ ಆರಂಭಿಸ್ಬಿಟ್ರ? ಈ ಮಳೆ ನೋಡಿದ್ರ ಹೇಗೆ ಬೀಳ್ತಾ ಇದೆ ಅಂತ. ನನ್ ಮಾತ್ ಕೇಳ್ರಿ, ಮೀನ್ ಹಿಡಿಯಕ್ಕೆ ಮಾತ್ರ ಹೋಗ್ಬೇಡ್ರಿ. ಮಾತ್ ಕೊಟ್ಟಿದ್ದಲ್ಲ ಹಾಗೆ ಇರ್ಲಿ. ದಯವಿಟ್ಟು ನನ್ ಮಾತ್ ಮೀರಿ ಮೀನ್ ಹಿಡಿಯಕ್ಕೆ ಹೋಗ್ಬೇಡಿ ಮಾವ. ಕಣೆ, ಮೊನ್ನೆ ಕೂಡ ನೀನು ಹೀಗೇನೆ ಹೇಳ್ದೆ, ಏನು ಆಗಿಲ್ಲ ಅಲ್ವಾ? ಎಷ್ಟ್ ಚೆನ್ನಾಗಿ ಮೀನ್ ಹಿಡ್ಕೊಂಡ್ ಮನೆಗ್ ಬಂದೆ. ಇವತ್ತು ಕೂಡ ಹಾಗೇನೆ. ಯಾವತ್ತೂ ಒಂದೇ ರೀತಿ ಇರೋದಿಲ್ಲ ರೀ, ಹೋಗ್ಬೇಡ್ರಿ. ನೇನೇ ಹೇಳು ರಾಮಲಮ್ಮ, ನಾನು ಬೇಟೆಗೆ ಹೋಗ್ತೀನಿ. ಹಾಗೆ ಅಂತ ನದಿ ಹತ್ರ ಹೋದ. ನೋಡಿದ್ರೆ ಸುತ್ತಲೂ ಯಾರೂ ಇರ್ಲಿಲ್ಲ. ಅಯ್ಯೋ, ನದಿ ಹತ್ರ ಯಾರು ಕೂಡ ಇಲ್ಲ. ನೀರು ಹೀಗೆ ಉಕ್ಕಿ ಹರಿತಾ ಇರೋದ್ನ ನೋಡಿದ್ರೆ ನನಗೂ ಮೀನು ಹಿಡಿಯೋರು ಯಾರು ನದಿಗೆ ಬರಬಾರ್ದು ಅಂತ ಹೇಳಿದ್ರು. ವೆಂಕಯ್ಯ ಮಾತ್ರ ಬೆಳಿಗ್ಗಿನ ಜಾವನೇ ನಿದ್ರೆಯಿಂದ ಎದ್ದ. ರಾಮಲಮ್ಮ, ನಾನು ಮೀನ್ ಹಿಡಿಯಕ್ಕೆ ಹೋಗಿ ಬರ್ತೀನಿ. ಮತ್ತೆ ಆರಂಭಿಸ್ಬಿಟ್ರ? ಈ ಮಳೆ ನೋಡಿದ್ರ ಹೇಗೆ ಬೀಳ್ತಾ ಇದೆ ಅಂತ. ನನ್ ಮಾತ್ ಕೇಳ್ರಿ, ಮೀನ್ ಹಿಡಿಯಕ್ಕೆ ಮಾತ್ರ ಹೋಗ್ಬೇಡ್ರಿ. ಮಾತ್ ಕೊಟ್ಟಿದ್ದಲ್ಲ ಹಾಗೆ ಇರ್ಲಿ. ದಯವಿಟ್ಟು ನನ್ ಮಾತ್ ಮೀರಿ ಮೀನ್ ಹಿಡಿಯಕ್ಕೆ ಹೋಗ್ಬೇಡಿ ಮಾವ. ಕಣೆ, ಮೊನ್ನೆ ಕೂಡ ನೀನು ಹೀಗೇನೆ ಹೇಳ್ದೆ, ಏನು ಆಗಿಲ್ಲ ಅಲ್ವಾ? ಎಷ್ಟ್ ಚೆನ್ನಾಗಿ ಮೀನ್ ಹಿಡ್ಕೊಂಡ್ ಮನೆಗ್ ಬಂದೆ. ಇವತ್ತು ಕೂಡ ಹಾಗೇನೆ. ಯಾವತ್ತೂ ಒಂದೇ ರೀತಿ ಇರೋದಿಲ್ಲ ರೀ, ಹೋಗ್ಬೇಡ್ರಿ. ನೇನೇ ಹೇಳು ರಾಮಲಮ್ಮ, ನಾನು ಬೇಟೆಗೆ ಹೋಗ್ತೀನಿ. ಹಾಗೆ ಅಂತ ನದಿ ಹತ್ರ ಹೋದ. ನೋಡಿದ್ರೆ ಸುತ್ತಲೂ ಯಾರೂ ಇರ್ಲಿಲ್ಲ. ಅಯ್ಯೋ, ನದಿ ಹತ್ರ ಯಾರು ಕೂಡ ಇಲ್ಲ. ನೀರು ಹೀಗೆ ಉಕ್ಕಿ ಹರಿತಾ ಇರೋದ್ನ ನೋಡಿದ್ರೆ ನನಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ. ರಾಮಯ್ಯನವರಿಗೆ ಮಾತು ಕೊಟ್ಬಿಟ್ಟಿದೀನಿ, ಹೇಗಾದ್ರೂ ಮಾಡಿ ಮೀನ್ ಹಿಡ್ಕೊಂಡೋಗಿ ಕೊಟ್ಟ ಮಾತನ್ನು ಮೀರ್ಲೇಬಾರ್ದು ಹೇಳಿ ದೋಣಿ ಎತ್ತಿ ಬಲೆಯನ್ನು ಬೀಸಿದ. ಹಿಡ್ಕೊಂಡು ಮನೆಗೆ ಹೋಗ್ಲೇಬೇಕು, ಇಲ್ಲದಿದ್ರೆ ನನ್ನ ಮಾತನ್ನ ನಾನು ಮೀರಿದಂತಾಗುತ್ತೆ. ಹಾಗೆ ಅಂತ ಹೇಳಿ ತುಂಬಾ ಮೀನನ್ನು ಹಿಡ್ಕೊಂಡು ಮನೆಗೆ ಹೊರಟ. ಇವತ್ತಿಗೆ ಈ ಮೀನ್ ಸಾಕು, ತಕ್ಷಣ ರಾಮಯ್ಯನವರಿಗೆ ತಗೊಂಡೋಗಿ ಮೀನ್ ಕೊಡ್ಬೇಕು. ಹೀಗೆ ನದಿಯ ದಡಕ್ಕೆ ಬಂದ. ಹೀಗೆ ವೆಂಕಯ್ಯ ಮನೆಗೆ ಬಂದು ತಲುಪಿದ. ಅಯ್ಯ, ನೀವು ಕೇಳಿದ ಮೀನನ್ನು ತಂದಿದ್ದೀನಿ, ಬಂದು ತಗೊಳ್ಳಿ ಅಯ್ಯ. ಕಯ್ಯ, ಇಂಥ ಮಳೆಯಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿದೀಯ ಅಲ್ವಾ? ಅಯ್ಯ, ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ, ಯಾವತ್ತೂ ಈ ವೆಂಕಯ್ಯ ಕೊಟ್ಟ ಮಾತನ್ನು ಮೀರಲ್ಲ. ಅಯ್ಯೋ ವೆಂಕಯ್ಯ, ನಿನ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ನಿನ್ನಿಂದ ಆದ್ರೆ ಮಾತ್ರ ತಗೊಂಬ ಅಂತ ನಾನು ಹೇಳಿಲ್ವಾ? ಇಷ್ಟು ಮಳೆಯಲ್ಲಿ ಹೋಗಿದೆಯಲ್ಲ, ನಿನ್ನ ಜೀವಕ್ಕೆ ಏನಾದರೂ ಆಗಿದ್ರೆ ಯಾರು ಏನು ಮಾಡೋಕ್ಕಾಗೋದು? ಅಯ್ಯ, ನಾನು ಯಾರಿಗಾದ್ರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಕೂಡ ನಡೆಸ್ಕೊಡ್ತೀನಿ. ವೆಂಕಯ್ಯ, ಇದು ಸಾಧಾರಣವಾದ ಚಿಕ್ಕ ವಿಷಯ. ಇದಕ್ಕೋಸ್ಕರ ಪ್ರಾಣವನ್ನು ಬಿಡುವುದು ಮೂರ್ಖತನ, ಗೊತ್ತಾ? ನಾವು ನಮ್ಮ ಪ್ರಾಣವನ್ನು ಬಿಡಬೇಕು ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಬೇಕು, ಅಷ್ಟು ಮಾತ್ರ ಅಲ್ಲ. ಇನ್ನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಪ್ರಾಣ ಬಿಡಲಿಕ್ಕೆ ಸಿದ್ಧ ಆಗಬಾರ್ದು. ಸರಿ ಅಯ್ಯ, ಆದರೂ ನನಗಿವಾಗ ಏನೂ ಆಗಲಿಲ್ವಲ್ಲಯ್ಯ. ಇನ್ನೊಂದ್ಸಲ ಹೀಗೆ ಮಾಡಬೇಡ ವೆಂಕಯ್ಯ. ಸರಿ ಅಯ್ಯ, ಇವಾಗ ಈ ಮೀನನ್ನು ತೆಗೆದುಕೊಳ್ಳಿ. ಹಾಗೆ ಅಂತ ಬುತ್ತಿಯಲ್ಲಿರುವ ಮೀನನ್ನು ಕೊಟ್ಟ. ಹೀಗೆ ರಾಮಯ್ಯನ ಮಾತಿನಿಂದ ವೆಂಕಯ್ಯನಲ್ಲಿ ಬದಲಾವಣೆಯಾಯಿತು. ಅಂದಿನಿಂದ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತನ್ನು ಕೊಡ್ತಾ ಇದ್ದ ವೆಂಕಯ್ಯ. ಚಾಂದಿನಿಯ ತಂದೆ ತಾಯಿ ತೀರಿಕೊಂಡ ಕಾರಣ ಅವಳಿಗೆ ಯಾರು ಕೂಡ ಇರಲಿಲ್ಲ. ಅದರಿಂದ ಕಷ್ಟಪಟ್ಕೊಂಡು ಒಂದು ಮರದ ಕೆಳಗೆ ನಿಂತಿದ್ಲು. ಆ ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಆ ನೀರಲ್ಲಿ ನೆನೆದು ಹೋಗಿ, ನನಗೆ ತುಂಬಾ ಚಳಿ ಆಗ್ತಾ ಇದೆ, ನನಗೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಇವಾಗ